ಪಾಕಿಸ್ತಾನದ ಒಂದು ಮೌನ ಗ್ರಾಮದಲ್ಲಿ ಪ್ರತಿ ರಾತ್ರಿ ಸೂರ್ಯ ಅಸ್ತಮಿಸಿದ ತಕ್ಷಣ ಆ ಎರಡು ಸಹೋದರರ ದೇಹ ಕೆಲಸ ಮಾಡುವುದನ್ನೇ ನಿಲ್ಲಿಸುತ್ತದೆ. ಅವರೇನು ನಿದ್ದೆ ಮಾಡುತ್ತಿರಲಿಲ್ಲ, ಅವರು ಸತ್ತಿರಲಿಲ್ಲ. ಆದರೆ ಆ ಸೂರ್ಯ ಅಸ್ತಮಿಸಿದ ತಕ್ಷಣ ಅವರ ದೇಹವೇ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತಿತ್ತು. ಅಲ್ಲಿಯ ಜನರು ಈ ಮಕ್ಕಳನ್ನು ಶ್ರಾಪಿತ್ತೆಂದು ಕರೆಯುತ್ತಿದ್ದರು ಹಾಗೂ ನಂಬಿದ್ದರು ಕೂಡ. ಕೆಲವರು ಸೂರ್ಯನೇ ಇವರಿಗೆ ಏನೋ ಒಂದು ಶಕ್ತಿ ಕೊಡುತ್ತಿದ್ದಾನೆ ಎಂದು ಹೇಳ್ತಿದ್ದರು. ಕೆಲವರು ಹೇಳ್ತಿದ್ರು ಈ ರಾತ್ರಿಯ ಹೊತ್ತಲ್ಲಿ ಯಾವುದೋ ಒಂದು ದುಷ್ಟ ಶಕ್ತಿ ರಾತ್ರಿ ಆಗಲಿಕ್ಕೆ ಕಾಯ್ತಾ ಇತ್ತು, ಆದ ಕಾರಣ ಅವರ ಶಕ್ತಿಯನ್ನು ಅದೇ ತಕೊಂಡು ಹೋಗುತ್ತಿತ್ತು ಅಂತ. ಈ ವಿಷಯವನ್ನು ಕೇಳಿದ ಎಲ್ಲ ಕಡೆಯದು ಡಾಕ್ಟರ್ಸ್ನವರು ಬಂದು ಈ ಬಗ್ಗೆ ಎಕ್ಸಾಮಿನ್ ಮಾಡುವ ಟೈಮಲ್ಲಿ ಅವರಿಗೆ ಗೊತ್ತಾದದ್ದು ವಿಷಯ ಇನ್ನೂ ಈ ಸ್ಟೋರಿಯನ್ನು ಟೆರಿಫೈಯಿಂಗ್ಗೊಳಿಸುತ್ತದೆ. ಬನ್ನಿ, ಇವತ್ತಿನ ಸ್ಟೋರಿ ದಿ ಸೋಲಾರ್ ಕಿಡ್ಸ್ ಆಫ್ ಪಾಕಿಸ್ತಾನದಲ್ಲಿ ಈ ಸೋಲಾರ್ ಕಿಡ್ಸ್ ಎಂದು ಹೆಸರು ಪಡೆದಂತಹ ಈ ಎರಡು ಸಹೋದರರು ರಾತ್ರಿಯ ಹೊತ್ತಾದ ತಕ್ಷಣವೇ ಮಲಗಿದ್ರಲ್ಲೇ ಮಲಗ್ತಾರೆ. ಒಂದು ಸ್ವಲ್ಪವೇ ಮೂಮೆಂಟ್ ಇಲ್ಲದಂತಹ ಮಕ್ಕಳಾಗಿರ್ತಾರೆ ಇವರು. ಬೆಳಗಿನ ಹೊತ್ತಲ್ಲಿ ಎಲ್ಲರ ಮಕ್ಕಳಾಗೆ ನಾರ್ಮಲ್ ಇದ್ದಂತಹ ಈ ಮಕ್ಕಳು ಆಟಾಡ್ತಾ ನಗ್ತಾ ಓಡ್ತಾ ಅವರಷ್ಟಕ್ಕೆ ಏನಾದರೂ ಕೆಲಸ ಮಾಡ್ತಾ ಇರ್ತಾಯಿದ್ರು. ಆದರೆ ಸಂಜೆ ಸೂರ್ಯ ಮುಳುಗುವಂತಹ ಟೈಮಲ್ಲಿ ಅವರ ಎಂಟೈರ್ ಬಾಡಿ ಪ್ಯಾರಲೈಸ್ ಆಗ್ತಿತ್ತು. ಕೈಕಾಲಲ್ಲಿ ಶಕ್ತಿ ಇರಲಿಲ್ಲ, ಮಾತಾಡಲಿಕ್ಕೆ ವಾಯ್ಸ್ ಬರ್ತಿರಲಿಲ್ಲ, ಅಥವಾ ಕಣ್ಣುಗಳು ಬಾರಾಗ್ತಿತ್ತು, ಓಪನ್ ಮಾಡುವಷ್ಟು ಶಕ್ತಿ ಇರಲಿಲ್ಲ. ಈ ಥರದ ಇನ್ಸಿಡೆಂಟ್ಸ್ ಅವರ ಲೈಫಲ್ಲಿ ನಡೀತಾನೆ ಇತ್ತು. ಸಂಜೆಯ ಹೊತ್ತು ತಾಯಿ ಇಬ್ಬರನ್ನ ಎತ್ತಿಕೊಂಡು ಮನೆಯೊಳಗೆ ಬಂದು ಮಲಗಿಸ್ತಿದ್ರು. ಗಂಡ ಆದಂಥವರು ಒಳಗಿಂದ ದೇವರಿಗೆ ಬೇಡ್ತಾ ಇದ್ರು, ರಾತ್ರಿ ಹೊತ್ತು ಈ ಥರ ಮಲಗಿರುವಾಗ ಮಕ್ಕಳಿಗೆ ಏನೂ ಆಗದಾಗೆ ಕಾಯಿರಿ ಅಂತ. ಅಲ್ಲಿಯ ಜನರಿಗೆ ತುಂಬನೇ ಭಯ ಇತ್ತು ಇವರ ಮನೆಗೆ ಕತ್ಲಾದ ನಂತರ ಬರಲಿಕ್ಕೆ. ಯಾಕಂದರೆ ಯಾರೂ ಬರ್ತಾ ಇರಲಿಲ್ಲ. ಈ ಒಂದು ಘಟನೆ ನೋಡಿ ಅವರಿಗೆ ಏನೋ ವಿಚಿತ್ರ ಆಗ್ತಿತ್ತು. ಈ ವಿಷಯವನ್ನು ಕೇಳಿದ ಆ ಎಂಟೈರ್ ವಿಲೇಜಸ್ ಅವರೇನು ಹೇಳ್ತಿದ್ರು ಅಂದರೆ, ಏನೋ ಒಂದು ಶಾಪ ಆಗಿರ್ಬೋದು, ಅವರ ಪರಂಪರೆಯಿಂದ ಬಂದಂತಹ ಶಾಪದಿಂದ ಹೀಗೆ ಆಗಿರ್ಬೋದು ಅಂತ. ಇಲ್ಲದಿದ್ದರೆ ಕೆಲವರು ಹೇಳ್ತಿದ್ರು, ಇಲ್ಲ ಸೂರ್ಯ ಇದ್ದಾಗ ಇವರೆಲ್ಲ ಆಟಾಡ್ತಿದ್ರು, ಆದ ಕಾರಣ ಸೂರ್ಯನ ಇವರಿಗೇನೋ ಒಂದು ಶಕ್ತಿ ಕೊಡ್ತಾ ಇದ್ದ ಅಂತ. ಹಾಗಾಗಿ ಇವರು ಈಗ ಕೂಡ ಜೀವದಲ್ಲಿದ್ದಾರೆ. ರಾತ್ರಿ ಅಷ್ಟು ಪ್ಯಾರಲೈಸ್ ಆದಂತಹ ಮಕ್ಕಳು ಬೆಳಗಿನ ಜಾವ ಫುಲ್ ಆ್ಯಕ್ಟಿವ್ ಅಂತ ಹೇಳುವಾಗ ಎಲ್ಲರಿಗೂ ಸ್ಟ್ರೇಂಜ್ ಫೀಲ್ ಆಗ್ತಾ ಇತ್ತು. ಇದಾದ ನಂತರ ಏನಾಗ್ತಿತ್ತು, ಕೆಲವರು ಹೇಳ್ತಿದ್ರು ಅಲ್ಲಿ ಯಾವುದೋ ಅವರ ವಿಲೇಜಲ್ಲಿ ಯಾವುದೋ ಒಂದು ಶಕ್ತಿ ಅವರ ಮೇಲೆ ಕಣ್ಣು ಹಾಕಿದೆ, ಆದ ಕಾರಣ ಅವರ ಮೇಲೆ ಅದಕ್ಕೆ ಅವರ ಶಕ್ತಿ ಬೇಕಂತ ರಾತ್ರಿ ಆಗಲಿಕ್ಕೆ ಕಾಯ್ತಿತ್ತು. ರಾತ್ರಿ ಆದ ತಕ್ಷಣ ಅವರ ಮೇಲೆ ಒಂದು ಕಣ್ಣಿಡ್ತಾ ಇತ್ತು, ಆದ ಕಾರಣ ಅವರ ಶಕ್ತಿ ಅವರ ಮೈ ಮೇಲೆ ಬರ್ತಾ ಇತ್ತು ಇವರಿಂದ ಹೋಗಿ ಅಂತ. ಇದೆಲ್ಲ ನಂಬಿದಂತಹ ಜನರು ಅವರ ಮನೆಗೆ ಹೋಗಲಿಕ್ಕೆ ಹೆದರ್ತಿದ್ರು. ಈ ವಿಷಯ ಮೀಡಿಯಾಕ್ಕೆ ತಲುಪಿದ ನಂತರ ಎಲ್ಲ ಕಡೆಯಿಂದ ಡಾಕ್ಟರ್ಸ್ನವರು ಅವರನ್ನು ಎಕ್ಸಾಮಿನ್ ಮಾಡಲಿಕ್ಕೆ ಬರ್ತಾರೆ. ಅವರ ಬ್ಲಡ್ ಸ್ಯಾಂಪಲ್ಸ್ ಆಗಿರಲಿ, ಸೈಂಟಿಸ್ಟ್ನವ್ರು ಬರ್ತಾರೆ. ಅಲ್ಲಿದ್ದು ಗಾಳಿದ್ದು, ನೀರಿದ್ದು ಅಥವಾ ಮಣ್ಣಿದ್ದು ಸ್ಯಾಂಪಲ್ಸ್ ತಗೊಂಡು ಹೋಗ್ತಾರೆ. ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡ್ತಾರೆ. ಬಟ್ ನೋಡುವಾಗ ಯಾವುದೂ ಪ್ರಾಬ್ಲಮ್ ಇರಲಿಲ್ಲ. ಈ ಟೈಮಲ್ಲಿ ಒಂದು ಡಾಕ್ಟರ್ ಒಂದು ಡಿಸಿಷನ್ ತಗೊಳ್ತಾರೆ, ತುಂಬ ಟೆರಿಫೈಯಿಂಗ್ ಡಿಸಿಷನ್. ಏನಂದರೆ, ಮಕ್ಕಳನ್ನು ಒಂದು ಕತ್ತಲೆ ಕೋಣೆಯಲ್ಲಿ ಹಾಕಿ ನೋಡುವ ಏನಾಗುತ್ತೆ ಅಂತ. ಸೊ ಪೇರೆಂಟ್ಸ್ ಕೂಡ ನೋಡುವ ಏನಾದರೂ ಅಂದರೆ ಅವರಿಗೆ ಕೂಡ ಅವರ ಮಕ್ಕಳು ಸರಿಯಾಗಬೇಕಂತಿತ್ತಲ್ವ. ಸೊ ಆದ ಕಾರಣ ಅವರು ಕೂಡ ತಗೊಳ್ಳಿಕ್ಕೆ ರೆಡಿ ಆಗ್ತಾರೆ. ಸೊ ಅವರಿಬ್ಬರನ್ನು ಒಂದು ಕತ್ತಲೆ ಕೋಣೆಯಲ್ಲಿ ಹಾಕಿ ಸ್ವಲ್ಪ ಹೊತ್ತು ವೇಟ್ ಮಾಡ್ತಾರೆ ಹೊರಗಡೆಯಿಂದ, ಏನಾದರೂ ಲೈಕ್ ಪುನಃ ಅವರು ಹಾಗೆ ಪ್ಯಾರಲೈಸ್ ಏನಾದರೂ ಆಗ್ತಾರ ಅಂತ. ಬಟ್ ಆ ಟೈಮಲ್ಲಿ ಮಕ್ಕಳು ಏನು ಮಾಡ್ತಿದ್ರು ಅಂದರೆ, ಒಳಗಡೆ ನಗ್ತಾ ಮಾತಾಡ್ತಿದ್ರು, ಆಟಾಡ್ತಿದ್ರು ಅವರಷ್ಟಕ್ಕೆ ಆ ಕತ್ತಲೆ ಕೋಣೆಯಲ್ಲಿ. ಏನು ಕಾಣದಿದ್ರು ಕೂಡ ಅವರಷ್ಟಕ್ಕೆ ಅವರು ಎಂಜಾಯ್ ಮಾಡ್ತಾಯಿದ್ರು. ಈ ಟೈಮಲ್ಲಿ ಅವರಿಗೆ ಅಂದಾಜು ಸಿಗ್ತದೆ ಡಾಕ್ಟರಿಗೆ ಏನಂದರೆ, ಇದು ಕತ್ತಲೆ ಆಗುವಂತಹ ವಿಷಯದಲ್ಲಿ ಅವರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ. ಬಟ್ ಪ್ರಾಬ್ಲಮ್ ಏನು ಅಂತ ತಿಳಿಯುವಾಗ ಅವರ ಮನೆಯವರು ಹೇಳ್ತಿದ್ರು, ಈ ಮಕ್ಕಳು
ಸಂಜೆ ಆಗ್ತಾ ಆಗ್ತಾ ಬರುವಾಗ, ಅನ್ಕಾನ್ಷಿಯಸ್ ಆಗ್ತಾ ಹೋಗುವಾಗ ಅವರು ಬುಬ್ಬೆ ಹೊಡೆದು ಹೇಳೋದೇನೆಂದರೆ, ಐ ಡೋಂಟ್ ವಾಂಟ್ ಟು ಸಿ ದ ಡಾರ್ಕ್ ಮ್ಯಾನ್ ಅಂತ ಹೇಳ್ತಿದ್ರಂತೆ. ಇದೆಲ್ಲ ಆದ ನಂತರ ಒಂದು ದಿವಸ ಡಾಕ್ಟರ್ ಫೈನಲಿ ಅವರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಇವರಿಗೆ ಇರೋದು ನ್ಯೂಮರಾಲಜಿಕಲ್ ಪ್ರಾಬ್ಲಮ್ ಅಂತ, ಅಂದರೆ ನರ್ವ್ಸ್ ಇದು ಪ್ರಾಬ್ಲಮ್ ಅಂತ, ನ್ಯೂರೋ ಪ್ರಾಬ್ಲಮ್ ಅಂತ ಅವರಿಗೆ ಇದ್ದದ್ದು. ನಾಟ್ ನ್ಯೂಮರಾಲಜಿಕಲ್, ಇಟ್ಸ್ ನ್ಯೂರೋ ಪ್ರಾಬ್ಲಮ್ ಇದೆ ಅವರಿಗೆ. ಅಂದರೆ ನರದ್ದು ಕನೆಕ್ಟಿವಿಟಿ ಟುವರ್ಡ್ಸ್ ಬ್ರೈನ್, ಡೈರೆಕ್ಟ್ ಕನೆಕ್ಟ್ ಇರುವಂತಹ ಸಿಗ್ನಲ್ ಕೊಡುವಂತಹ ನರಗಳಿಗೆ ಸಿಗ್ನಲ್ ಕೊಡುವಂತಹ ಸೆಲ್ಸೇ ಕಂಪ್ಲೀಟ್ ಆಫ್ ಆಗುತ್ತೆ ಅಂತ. ಸೊ ಅಲ್ಲಿಂದ ಇವರಿಗೆ ಹೆಸರು ಬಂದದ್ದೇ ಸೋಲಾರ್ ಕಿಡ್ಸ್ ಅಂತ. ಈಗ ಅವರಿಗೆ ಮೆಡಿಕೇಷನ್ಸ್ ಆಗ್ತಾ ಉಂಟು, ಅದರಿಂದ ಆಲ್ಮೋಸ್ಟ್ ರಿಕವರ್ ಆಗಿದ್ದಾರೆ. ಬಟ್ ಆದರೂ ಕೂಡ ಅವರ ನಾರ್ಮಲ್ ಪರಿಸ್ಥಿತಿ ಹಾಗೇ ಉಂಟು. ಕತ್ಲಾದ ತಕ್ಷಣ ಅವರ ಪ್ಯಾರಲೈಸ್ ಆಗೋದು, ಬಿಳಿಯಾದ ತಕ್ಷಣ ಬೇರೆ ಮಕ್ಕಳಾಗಿ ಆ್ಯಕ್ಟಿವ್ ಇರೋದು. ಸೊ ಇವತ್ತಿನ ಈ ಸ್ಟೋರಿ ನಿಮಗೆ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಈ ಥರದ ಇನ್ನೂ ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಸಿಗ್ತೇನೆ. ಟಿಲ್ ದೆನ್, ಬಾಯ್.